ಕಲಿಕಾರ್ಥಿಗಳೇ, ಜ್ಞಾನಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ದ್ವಿತೀಯ PUC ರಾಜ್ಯಶಾಸ್ತ್ರ ಸಂಚಿಕೆ 6 ಇದು. ಉದಾರೀಕರಣ ಎಂದರೇನು? ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸಿ ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವ ಪ್ರಕ್ರಿಯೆಯೇ ಉದಾರೀಕರಣ. ಇದು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದುಹಾಕುವ ನೀತಿಯಾಗಿದೆ. ಉದಾರೀಕರಣದ ಅರ್ಥವೇನು? ಉದಾರೀಕರಣ ಎಂಬುದು ಆರ್ಥಿಕ ವ್ಯವಹಾರಗಳಲ್ಲಿ ಮುಕ್ತ ನೀತಿಯನ್ನು ಅನುಸರಿಸುವುದು, ಸರ್ಕಾರದ ಕಠಿಣ ನಿರ್ಬಂಧಗಳನ್ನು ಸಡಿಲಗೊಳಿಸುವುದು, ಖಾಸಗಿಯವರು ಆರ್ಥಿಕ ಕ್ಷೇತ್ರದಲ್ಲಿ ಭಾಗವಹಿಸುವ ನಿಯಮಗಳನ್ನು ರೂಪಿಸುವುದು. ಮುಕ್ತ ಮಾರುಕಟ್ಟೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಯಾವುದೇ ಹೆಚ್ಚಿನ ತೆರಿಗೆ ಹಾಗೂ ಸುಂಕಗಳಿಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಮಾರುಕಟ್ಟೆಗಳನ್ನೇ ಮುಕ್ತ ಮಾರುಕಟ್ಟೆ ಎನ್ನುವರು. ವ್ಯಾಪಾರದಲ್ಲಿ ಏಕಸ್ವಾಮ್ಯವೆಂದು ಯಾವುದನ್ನು ಕರೆಯಲಾಗಿದೆ? ಖಾಸಗೀಕರಣದಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವೇ ಕಂಪನಿಗಳು ತಮ್ಮ ಪ್ರಾಧಾನ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಇದನ್ನು ವ್ಯಾಪಾರದ ಏಕಸ್ವಾಮ್ಯ ಎಂದು ಕರೆಯಲಾಗುತ್ತದೆ. ಯಾವ ದೇಶದಲ್ಲಿ ಮತ್ತು ಯಾವಾಗ ಖಾಸಗೀಕರಣ ಪ್ರಾರಂಭವಾಯಿತು? ಖಾಸಗೀಕರಣವು ಬ್ರಿಟನ್ ಮತ್ತು ಅಮೆರಿಕದಲ್ಲಿ 1980ರಲ್ಲಿ ಪ್ರಾರಂಭವಾಯಿತು. ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಎಂದರೇನು? ಖಾಸಗಿ ವ್ಯಕ್ತಿಗಳು ತಮ್ಮ ಕಂಪನಿಗಳ ಮೂಲಕ ಗಳಿಸಿದ ಲಾಭವನ್ನು ತಮ್ಮಲ್ಲೇ ಕೇಂದ್ರೀಕರಿಸಿಕೊಳ್ಳುವುದನ್ನು ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಎನ್ನಲಾಗಿದೆ. ಜಾಗತೀಕರಣ ಎಂದರೇನು? ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ. ಇದು ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುತ್ತದೆ. ಪ್ರತಿಭಾ ಪಲಾಯನ ಎಂದರೇನು? ಒಂದು ರಾಷ್ಟ್ರದಲ್ಲಿ ಇರುವ ಬುದ್ಧಿವಂತ ಶಿಕ್ಷಣ ಪಡೆದ ಯುವಕರು ಹೆಚ್ಚಿನ ಹಣ ಮತ್ತು ಪ್ರತಿಷ್ಠೆಗಾಗಿ ಇತರ ದೇಶಗಳಿಗೆ ಹೋಗಿ ದುಡಿಯುವುದನ್ನು ಪ್ರತಿಭಾ ಪಲಾಯನ ಎನ್ನುವರು. ಪ್ರಪಂಚದ ಇಬ್ಬರು ಅಧಿಕಾರಯುತ ಆಡಳಿತಗಾರನ ಹೆಸರಿಸಿ. ಕರ್ನಲ್ ಗಡಾಫಿ, ಕಮಲ್ ಪಾಷಾ. ಅಫ್ಘಾನಿಸ್ತಾನದ ಯಾವುದಾದರೂ 2 ಭಯೋತ್ಪಾದಕ ಗುಂಪುಗಳನ್ನ ಹೆಸರಿಸಿ. ಅಲ್ ಖೈದಾ, ತಾಲಿಬಾನ್. ಈಜಿಪ್ತಿನ ಯಾವುದಾದರೂ 2 ರಾಜಕೀಯ ನಾಯಕರುಗಳನ್ನ ಹೆಸರಿಸಿ. ಮೊಹಮ್ಮದ್ ಮುರ್ಸಿ, ಅಬ್ದುಲ್ ಫತ್ ಅಲ್ ಸಿಸಿ. ಸಿರಿಯಾದ ಯಾವುದಾದ್ರು 2 ಜನಾಂಗೀಯ ಗುಂಪುಗಳನ್ನು ತಿಳಿಸಿ. ಅರಬ್ ಕರ್ಡ್ಸ್, ಅರ್ಮೇನಿಯನ್ಸ್. ಸಿರಿಯಾ ದೇಶದ ರಾಜಕೀಯ ಪಕ್ಷ, ಅದರ ನಾಯಕರನ್ನು ಹೆಸರಿಸಿ. ಬಾತ್ ಪಕ್ಷ, ಅದರ ನಾಯಕರು ಬಸರ್ ಅಲ್ ಅಸಾದ್. ಸಿರಿಯಾದಲ್ಲಿನ ಪ್ರಜಾಸತ್ತಾತ್ಮಕ ಚಳವಳಿಯ ಯಾವುದಾದರೂ 2 ಉದ್ದೇಶವನ್ನು ತಿಳಿಸಿ. ಮಿಲಿಟರಿ ಆಳ್ವಿಕೆಯನ್ನು ರದ್ದುಪಡಿಸುವುದು, ಮುಕ್ತ ಚುನಾವಣೆಗೆ ಅವಕಾಶ ನೀಡುವುದು. ಸಿರಿಯಾದ ಪ್ರಸ್ತುತ ಅಧ್ಯಕ್ಷರ ಹೆಸರಿಸಿ. ಸಿರಿಯಾದ ಪ್ರಸ್ತುತ ಅಧ್ಯಕ್ಷರೆಂದರೆ ಬಸರ್ ಅಲ್ ಅಸಾದ್. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆ ನೀಡಿ. ಪಾಮರ್ ಮತ್ತು ಪಾರ್ಕಿನ್ಸ್ ರವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಯನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ. ಇದೊಂದು ಉತ್ತಮವಾದಂಥ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ. ರಾಷ್ಟ್ರೀಯ ಶಕ್ತಿ ಎಂದರೇನು? ರಾಷ್ಟ್ರದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಎನ್ನುವರು. ಇದು ರಾಷ್ಟ್ರದ ಜನಸಂಖ್ಯೆ, ಭೂಪ್ರದೇಶ, ಮಿಲಿಟರಿ ಶಕ್ತಿ, ರಾಷ್ಟ್ರೀಯ ರಕ್ಷಣೆ, ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳನ್ನು ಒಳಗೊಂಡಿರುತ್ತದೆ. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ತನ್ನ ರಾಷ್ಟ್ರೀಯ ಹಿತಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಕರೆಯುವರು. ಶಕ್ತಿಯ ಬಣಗಳು ಎಂದರೇನು? ಶಕ್ತ ರಾಷ್ಟ್ರಗಳು ಗುಂಪನ್ನು ಶಕ್ತಿ ಬಣ ಎನ್ನುವರು. ಉದಾಹರಣೆಗೆ ಅಮೆರಿಕ ನೇತೃತ್ವದಲ್ಲಿನ ನ್ಯಾಟೋ ಮತ್ತು ರಷ್ಯಾ ನೇತೃತ್ವದ ವಾರ್ಸಾ. ವೆಸ್ಟ್ಫಾಲಿಯಾ ಮತ್ತು ಯುಟ್ರಿಚ್ ಶಾಂತಿ ಒಪ್ಪಂದಗಳಿಗೆ ಯಾವಾಗ ಸಹಿ ಮಾಡಲಾಯಿತು? 1648 ಮತ್ತು 1913ರಲ್ಲಿ ಸಹಿ ಮಾಡಲಾಯಿತು. ರಾಷ್ಟ್ರಗಳ ಸಂಘದ 2 ಉದ್ದೇಶವನ್ನು ತಿಳಿಸಿ. ಯುದ್ಧ ತಡೆಗಟ್ಟುವುದು, ಅಂತಾರಾಷ್ಟ್ರೀಯ ಸಹಕಾರ ಸಂಬಂಧಗಳನ್ನು ವೃದ್ಧಿಸುವುದು. ವಿಶ್ವಸಂಸ್ಥೆ ಪ್ರಣಾಳಿಕೆ ಕುರಿತು ಬರೆಯಿರಿ. ವಿಶ್ವಸಂಸ್ಥೆಯು ತನ್ನ ಪ್ರಣಾಳಿಕೆಯನ್ನು ಅಕ್ಟೋಬರ್ 2, 1945ರಂದು ಜಾರಿಗೊಳಿಸಿತು. ಈ ಪ್ರಣಾಳಿಕೆಯಲ್ಲಿ 19 ಭಾಗಗಳು ಮತ್ತು 111 ವಿಧಿಗಳಿವೆ. ವಿಶ್ವಸಂಸ್ಥೆಯ 2 ಉದ್ದೇಶವನ್ನು ತಿಳಿಸಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವುದು, ಯುದ್ಧ ಹಾಗೂ ಅದರ ಭೀತಿಯಿಂದ ಜನರನ್ನು ಮುಕ್ತಗೊಳಿಸುವುದು. ವಿಶ್ವಸಂಸ್ಥೆ ಯಾವುದಾದರೂ 2 ಅಂಗಗಳನ್ನು ಹೆಸರಿಸಿ.
ಸಾಮಾನ್ಯ ಸಭೆ, ಭದ್ರತಾ ಸಮಿತಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2 ಕಾರ್ಯಗಳನ್ನು ತಿಳಿಸಿ. ಶಾಸನೀಯ ಕಾರ್ಯಗಳು, ಮಹಾಕಾರ್ಯದರ್ಶಿಯ ನೇಮಕ. ಭದ್ರತಾ ಮಂಡಳಿ ಯಾವುದಾದರೂ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ. ಅಮೆರಿಕ, ರಷ್ಯಾ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಯಾರು ನೇಮಿಸುತ್ತಾರೆ ಮತ್ತು ಅವರ ಅಧಿಕಾರ ಅವಧಿ ಎಷ್ಟು? ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆ ನೇಮಿಸುತ್ತದೆ. ಅವರ ಅಧಿಕಾರ ಅವಧಿ 5 ವರ್ಷ. ಪ್ರಾದೇಶಿಕ ಸಂಘ ಕುರಿತು ವ್ಯಾಖ್ಯೆ ನೀಡಿ. ಜೋಸೆಫ್ ನೆಯ್ ರವರು ಹೇಳುವಂತೆ, ಪ್ರಾದೇಶಿಕ ಎಂದರೆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ರಾಜ್ಯಗಳ ನಡುವೆ ವಿವಿಧ ಗುಂಪುಗಳಾಗಿ ರಚಿಸಿಕೊಳ್ಳುವ ಸಂಘಟನೆಗಳಾಗಿರುತ್ತವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.